Hello viewers, today we start a 5th standard lesson, The Wise Parrot. The Wise Parrot lesson ಸಾರಾಂಶವನ್ನು ನೋಡೋಣ. So, if you like my video, please press like button. If you want more videos, you have to subscribe my channel. The Wise Parrot. Wise Parrot means ಜಾಣ ಗಿಳಿ. ಜಾಣ ವೈಸ್ ಅಂದರೆ ಜಾಣ ಗಿಳಿ. In a quiet village, a rich merchant kept a bright and talkative parrot in the cage of gold. ಒಂದು ಶಾಂತವಾದ ಹಳ್ಳಿಯಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಚಿನ್ನದ ಪಂಜರದಲ್ಲಿ ಒಂದು ಚುರುಕು ಮತ್ತು ಮಾತನಾಡುವ ಗಿಳಿಯನ್ನು ಸಾಕಿಕೊಂಡಿದ್ದನು. The parrot had a sharp mind and often entertained the merchant with stories and songs. ಆ ಗಿಳಿ ತುಂಬ ಬುದ್ಧಿವಂತನಾಗಿದ್ದು ತನ್ನ ಕತೆ ಮತ್ತು ಹಾಡುಗಳ ಮೂಲಕ ವ್ಯಾಪಾರಿಯನ್ನು ರಂಜಿಸುತ್ತಿದ್ದನು. However, deep inside, the bird longed for the open skies and green trees. ಆದರೆ ಅದರ ಮನಸ್ಸಿನ ಆಳದಲ್ಲಿ ಅದು ಮುಕ್ತವಾಗಿ ಆಕಾಶದಲ್ಲಿ ಹಾರಲು ಮತ್ತು ಹಸಿರಿನ ಮರಗಳಲ್ಲಿ ಬದುಕಲು ಬಹಳ ಆಸೆ ಪಡುತ್ತಿತ್ತು. One day, the merchant decided to travel away for business. ಒಂದು ದಿನ ಆ ವ್ಯಾಪಾರಿಯು ತನ್ನ ವ್ಯಾಪಾರದ ಕೆಲಸಕ್ಕಾಗಿ ದೂರದ ದೇಶಕ್ಕೆ ಪ್ರಯಾಣ ಮಾಡುವ ನಿರ್ಧಾರ ಮಾಡಿದನು. He thought he would do something to please his pet. ತನ್ನ ಪ್ರೀತಿಯ ಸಾಕು ಗಿಳಿಯನ್ನು ಸಂತೋಷಪಡಿಸಬೇಕೆಂದು ಅವನು ಯೋಚಿಸಿದನು. He walked up to the cage and said, "My beloved parrot, I am about to travel for a far off land. What can I bring for you from there?" ಅವನು ಗಿಳಿಯ ಪಂಜರದ ಬಳಿಗೆ ಹೋಗಿ ಹೀಗೆ ಹೇಳಿದನು, ನನ್ನ ಪ್ರೀತಿಯ ಗಿಳಿಯೇ, ನಾನು ದೂರದ ದೇಶಕ್ಕೆ ಪ್ರಯಾಣ ಹೊರಟಿದ್ದೇನೆ. ಅಲ್ಲಿಂದ ನಿನಗಾಗಿ ಏನು ತಂದುಕೊಡಲಿ ಎಂದು ಹೇಳಿದ. So we can see in this picture a golden cage. ಇಲ್ಲಿ ಒಂದು ಗೋಲ್ಡನ್ ಕೇಜನ್ನು ನಾವು ನೋಡ್ಬೋದು. ಅದರ ಒಳಗಡೆ ಗಿಳಿಯನ್ನು ನೋಡ್ಬೋದು. Let us come to next paragraph. The parrot replied, "Dear master, you look after my needs so well that I have tasted all the tender fruits and chilies. But I want to taste the joy of flying in the sky. If you really want me to be happy, please let me fly off into the sky." ಗಿಳಿಯು ಉತ್ತರಿಸಿತು, ಪ್ರೀತಿಯ ಯಜಮಾನರೇ, ನೀವು ನನ್ನ ಅಗತ್ಯವಾಗುವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೀರಿ. ನನಗೆ ಇಷ್ಟವಾದ ಹಣ್ಣುಗಳು ಮತ್ತು ಮೆಣಸಿನಕಾಯಿ ಎಲ್ಲವನ್ನು ಸವಿಯಲು ಕೊಟ್ಟುತ್ತೀರಿ. ಆದರೆ ಆಕಾಶದಲ್ಲಿ ಸ್ವತಂತ್ರವಾಗಿ ಹಾರುವ ಸಂತೋಷವನ್ನು ಅನುಭವಿಸಲು ನಾನು ಬಯಸುತ್ತೇನೆ ಎಂದು ಹೇಳ್ತಾನೆ. ನೀವು ನಿಜವಾಗಿಯೂ ನನ್ನನ್ನು ಸಂತೋಷಪಡಿಸಲು ಬಯಸಿದರೆ ದಯವಿಟ್ಟು ನನ್ನನ್ನು ಮುಕ್ತವಾಗಿ ಆಕಾಶದಲ್ಲಿ ಹಾರಲು ಬಿಡಿ ಎಂದು ಹೇಳಿದ. The merchant said, "You are my dear to me and I cannot bear to let you go away. Ask for anything else."
ವ್ಯಾಪಾರಿ ಹೇಳಿದನು, ನಾನು ನಿನಗೆ ತುಂಬ ಪ್ರಿಯ. ನಿನ್ನನ್ನು ಬಿಡಲು ನನಗೆ ಸಾಧ್ಯವಿಲ್ಲ. ಬೇರೆ ಏನಾದರೂ ಬೇಕಾದರೆ ಕೇಳು ಅಂತ ಹೇಳಿದನು. ದ ಬರ್ಡ್ ಸೈಡ್. ಗಿಳಿ ನಿಟ್ಟುಸಿರನ್ನು ಬಿಟ್ಟಿತು. ಸೈಟ್ ಅಂದರೆ ನಿಟ್ಟುಸಿರನ್ನು ಬಿಡೋದು. ಸಿನ್ಸ್ ಯು ಕೆನಾಟ್ ಲೆಟ್ ಮೀ ಫ್ಲೈ ವೆನ್ ಯು ಸಿ ಮೈ ಫ್ರೆಂಡ್ಸ್ ಇನ್ ದ ಜಂಗಲ್, ಟೆಲ್ ದೆಮ್ ಐ ಸೆಂಡ್ ದೆಮ್ ಗ್ರೀಟಿಂಗ್ಸ್ ಫಾರ್ ಮೈ ಕೇಜ್. ಸೊ ನೀವು ನನ್ನನ್ನು ಹಾರಲು ಬಿಡದಿದ್ದರೆ ಕಾಡಿನಲ್ಲಿ ಇರುವ ನನ್ನ ಸ್ನೇಹಿತರನ್ನು ನೋಡಿದಾಗ ನನ್ನ ಪರವಾಗಿ ಅವರಿಗೆ ಶುಭಾಶಯಗಳನ್ನು ತಿಳಿಸಿ. ದ ಮರ್ಚೆಂಟ್ ವೆಂಟ್ ಆಫ್ ಆನ್ ಹಿಸ್ ಟ್ರಾವೆಲ್ಸ್. ಒನ್ ಡೇ ಇನ್ ಎ ಫಾರೆಸ್ಟ್ he saw a flight of parrots with the same color as his pet. He walked up to the tree and said, "Oh beautiful parrots, I have one of your relative as a pet and I keep in the cage of gold. It has sent greetings for you all." ವ್ಯಾಪಾರಿಯು ತನ್ನ ಪ್ರಯಾಣವನ್ನು ಆರಂಭಿಸಿದನು. ಒಂದು ದಿನ ಕಾಡಿನಲ್ಲಿ ತನ್ನ ಗಿಳಿಯಂತೆಯೇ ಬಣ್ಣವಿದ್ದ ಅನೇಕ ಗಿಳಿಯನ್ನು ಕಂಡನು. ಅವನು ಆ ಮರದ ಹತ್ತಿರ ಹೋಗಿ ಹೇಳಿದನು, "ಓ ಸುಂದರ ಗಿಳಿಯೇ, ನಿಮ್ಮ ಬಂಧುಗಳಲ್ಲಿ ಒಬ್ಬನನ್ನು ನಾನು ಸಾಕು ಗಿಳಿಯಾಗಿ ಚಿನ್ನದ ಪಂಜರದಲ್ಲಿ ಇಟ್ಟುಕೊಂಡಿದ್ದೇನೆ. ಅವನು ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕಳುಹಿಸಿದ್ದಾನೆ" ಎಂದು ಹೇಳಿದ ವ್ಯಾಪಾರಿ. Come to next paragraph. As the merchant finished speaking, one parrot dropped like a stone from the tree and fell on the ground. ವ್ಯಾಪಾರಿ ಮಾತನಾಡುವುದನ್ನು ಮುಗಿಸಿದ ನಂತರವೇ ಒಂದು ಗಿಳಿಯು ಮರದಿಂದ ಕಲ್ಲಿನಂತೆ ಕೆಳಗೆ ಬಿದ್ದು ನೆಲದ ಮೇಲೆ ಬಿದ್ದಿತು. ಸೊ ಹಿಯರ್ ವಿ ಕ್ಯಾನ್ ಸಿ ಇನ್ ದಿಸ್ ಪಿಕ್ಚರ್, ಈ ಪಿಕ್ಚರಲ್ಲಿ ನೋಡ್ಬೋದು ಗಿಳಿ ಎಲ್ಲ ಕೂತಿದ್ದಾವೆ. ಇಲ್ಲಿ ಒಂದು ಗಿಳಿ ಕೆಳಗಡೆ ಬಿದ್ದಿದೆ. ಇವನು ಆ ಗಿಳಿಯನ್ನು ಸಾಕ್ಕೊಂಡಿದ್ನಲ್ವ ಅವನಾಗಿದ್ದಾನೆ. ಈ ಥರ ಹೇಳಿದ ತಕ್ಷಣ ಒಂದು ಗಿಳಿ ಕೆಳಗಡೆ ಬಿದ್ದಿದೆ. ದ ಮರ್ಚೆಂಟ್ ವಾಸ್ distressed at this. He hurried away from there. ಇದನ್ನು ನೋಡಿ ವ್ಯಾಪಾರಿಯು ತುಂಬ ದುಃಖಗೊಂಡು ಅಲ್ಲಿಂದ ಬೇಗನೆ ಹೊರಟು ಹೋದನು. On returning home, he went up to his parrot's cage and described all the wonders and the beauty he had seen on his journey and how a flight of parrots had come to the forest he was visiting. ಮನೆಗೆ ಹಿಂದಿರುಗಿದ ನಂತರ ಅವನು ತನ್ನ ಗಿಳಿಯ ಬಳಿ ಪಂಜರದ ಬಳಿ ಹೋಗಿ ತನ್ನ ಪ್ರಯಾಣದಲ್ಲಿ ಕಂಡ ಅದ್ಭುತ ದೃಶ್ಯಗಳನ್ನು ಮತ್ತು ಪ್ರಕೃತಿಯ ಸೌಂದರ್ಯ ಬಗ್ಗೆ ವಿವರಿಸಿದನು. ತಾನು ಭೇಟಿ ನೀಡಿದ ಕಾಡಿನಲ್ಲಿ ಅನೇಕ ಗಿಳಿಗಳ ಗುಂಪನ್ನು ಕಂಡಿದ್ದೇನೆ ಎಂದು ಹೇಳಿದ. He then told his pet about the message he had conveyed and with great sorrow described how one bird had been so shocked that it fell into the ground. ನಂತರ ಅವನು ತನ್ನ ಗಿಳಿಯ ಸಂದೇಶವನ್ನು ಆ ಗಿಳಿಗಳಿಗೆ ತಿಳಿಸಿದ್ದೇನೆ ಎಂದು
ಹೇಳಿದನು. ತುಂಬ ದುಃಖದಿಂದ ಆ ಗಿಳಿಗಳಲ್ಲಿ ಒಂದಕ್ಕೆ ಆ ಸುದ್ದಿ ತುಂಬ ಅಪಘಾತವಾಗಿತ್ತು. ಅದು ಮರದಿಂದ ಕೆಳಗೆ ಬಿದ್ದು ನೆಲಕ್ಕೆ ಬಿದ್ದಿತು ಎಂದು ವಿವರಿಸಿದನು. As soon as he finished talking, his own pet parrot fell from the perch to the floor of the cage. ಅವನು ಮಾತು ಮುಗಿಸಿದ ತಕ್ಷಣವೇ ಅವನ ಸಾಕು ಗಿಳಿಯು ತನ್ನ ಕುಳಿತುಕೊಳ್ಳಿದ್ದ ಕಂಬಿನಿಂದ ಪಂಜರದ ನೆಲದ ಮೇಲೆ ಬಿದ್ದು ಹೋಯಿತು. ತನ್ನ ಗಿಳಿನೇ ಬಿದ್ದು ಹೋಯಿತು. The merchant could not understand how his beloved pet died so suddenly. He reached into the cage and gently took the still warm body of the bird and placed it on the window sill. ವ್ಯಾಪಾರಿಗೆ ತನ್ನ ಪ್ರಿಯ ಸಾಕು ಗಿಳಿ ಸತ್ತು ಹೋಯಿತು, ಏಕೆ ಹೀಗಾಯಿತು, ಸತ್ತು ಹೋಯಿತು ಅಂತ ಎಂಬುದನ್ನು ಅರ್ಥವಾಗಲಿಲ್ಲ. ಅವನು ಪಂಜರದೊಳಗೆ ಕೈ ಹಾಕಿ ಇನ್ನೂ ಬೆಚ್ಚಗಿದ್ದ ಗಿಳಿಯ ದೇಹವನ್ನು ನಿಧಾನವಾಗಿ ಎತ್ತಿ ಕಿಟಕಿಯ ಅಂಚಿನ ಮೇಲೆ ಇಟ್ಟನು. As soon as he stepped back, the bird stretched its beautiful green wings and flew off into the open sky, saying, "My friend showed me how I could escape, and now I can fly in the sky. Goodbye." ಅವನು ಸ್ವಲ್ಪ ಹಿಂದೆ ಸರಿದ ತಕ್ಷಣ ಗಿಳಿ ಚಲಿಸಿತು. ತನ್ನ ಸುಂದರವಾದ ಹಸಿರು ರೆಕ್ಕೆಯನ್ನು ಹಾರುತ್ತಾ ಹೇಳಿತು, ನನ್ನ ಸ್ನೇಹಿತನು ನನಗೆ ಹೇಗೆ ತಪ್ಪಿಸಿಕೊಂಡಬೇಕು ಎಂದು ಸ್ವತಂತ್ರವಾಗಿ ಹಾರಬೇಕೆಂಬುದು ತಿಳಿಸಿಕೊಟ್ಟನು. ಈಗ ನಾನು ಮುಕ್ತವಾಗಿದ್ದೇನೆ, ಆಕಾಶದಲ್ಲಿ ಹಾರಬಹುದು ಎಂದು ಹೇಳ್ತಾ ಇದ್ದಾನೆ ಈ ಗಿಳಿ. ನ್ಯೂ ವರ್ಡ್ಸ್: ಮರ್ಚೆಂಟ್ ವ್ಯಾಪಾರಿ, ಟೆಂಡರ್ ಮೃದು ಪ್ರೀತಿಯ, ವಿಂಡೋಸಿಲ್ ಕಿಟಕಿಯ ಅಂಚು, ಸೈಂಡ್ ನಿಟ್ಟುಸಿರುಟ್ಟನು, ಪ್ರೀಚ್ ಗಿಳಿ ಕುಳಿತುಕೊಳ್ಳುವ ಕಂಬಿ. So if you like my video, please press like button. If you want more videos, please subscribe my channel. Thank you.